ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಸ್ ಲೈಫ್ ಸ್ಟೈಲ್ ಕನ್ನಡ ಚಾನಲ್. ನಾನು ನಿಮ್ಮ ಸುಪ್ರಿಯಾ. ನಾನು ರಾತ್ರಿ ನೆನೆ ಮೆಂತ್ಯನ ನೆನೆಸಿ ಇಟ್ಟಿದ್ದೆ. ಅದಕ್ಕೇ ಬೆಳಗ್ಗೆ ಎದ್ದು ಸ್ವಲ್ಪ ಮೆಂತ್ಯ ನೀರು ಕುಡಿಯೋದ ಅಂತ ಹೇಳ್ಬಿಟ್ಟು ಬಿಸಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಈ ಥರ ಕುಡಿಯೋದ್ರಿಂದ ನಮ್ಮ ಏನಾರ ಇನ್ಸುಲಿನ್ ಲೆವೆಲ್ಲು ಆ ಥರ ಏನಾರ ಇದ್ದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತು ನನಗೆ ಏರ್ ಫಾಲ್ ತುಂಬ ಆಗ್ತಾಯಿತ್ತು, ಮುಖದಲ್ಲೂ ಕೂಡ ಪಿಂಪಲ್ಸ್ ಆಗ್ತಾಯಿತ್ತು. ಅದಕ್ಕೆ ಅಂತ ಹೇಳ್ಬಿಟ್ಟು ಮೆಂತ್ಯ ನೀರು ಕುಡಿತಾ ಇದ್ದೀನಿ. ಈ ನಮ್ಮ ಬೇಸಿಗೆ ರಜೆ ಸ್ಟಾರ್ಟ್ ಆಗಿದೆಯಲ್ಲ, ಮಕ್ಕಳು ಮನೆಯಲ್ಲೇ ಇರ್ತಾರಲ್ಲ, ಲೇಟಾಗಿ ಎದ್ದೊಳ್ತಾರೆ. ಅದಕ್ಕೇ ಹಾಲು ಕಾಯಿಸೆಲ್ಲ ಇಟ್ಟಿದ್ದೆ. ಅವ್ರು ಎದ್ದೊಳೋಷ್ಟರಲ್ಲಿ ಆರ್ಕೊಂಡಿರುತ್ತೆ, ಹಾಕ್ಬಿಟ್ರೆ ಅಂತ ಹೇಳ್ಬಿಟ್ಟು ಹಾಲು ಕಾಯಿಸಿ ಅವ್ರಿಗೆ ಆರಿಸಿಡ್ತಾ ಇದ್ದೀನಿ. ಈ ಅಷ್ಟರಲ್ಲಿ ನನ್ನ ಮಕ್ಕಳೂ ಕೂಡ ಎದ್ದು ಬಂದರು. ಅವರಿಗೆ ಹಾಲೆಲ್ಲ ಆರಿಸಿಟ್ಟಿದ್ನಲ್ಲ, ಅವರಿಗೂ ಹಾಲನ್ನ ಕೊಟ್ಬಿಟ್ಟು ನಾನು ಮೆಂತ್ಯ ನೀರು ಕುಡಿಯೋಕ್ಕೆ ಅಂದ್ಬಿಟ್ಟು ಹೋದೆ. ಈ ಸಮ್ಮರ್ ಹಾಲಿಡೇಸ್ ಬಂದಿರೋದಕ್ಕಂತೂ ನನಗಂತೂ ಇಬ್ಬರೂ ಅಪ್ಪ ಕಿತ್ತಾಡ್ತಾರೆ, ಕಿರ್ಚಾಡ್ತಾರೆ ಸಿಕ್ಕಾಪಟ್ಟೆ. ನನಗೆ ಪ್ರಾಬ್ಲಮ್ ಆಗ್ತದೆ, ಯಾಕಾದರೂ ಸ್ಕೂಲ್ ರಜೆ ಕೊಟ್ಟಿದ್ದಾರೋ ಅಂತ ಅನ್ನಿಸ್ತೈತೆ. ಇದು ಫಸ್ಟ್ ಟೈಮ್ ಮೆಂತ್ಯ ನೀರು ಕುಡಿತಾರೆ, ಅದೆಲ್ಲ ಕುಡಿಯೋಕ್ಕಾಗಲಿಲ್ಲ ನನ್ನ ಕೈಲಿ. ಆದ್ರೂ ರೂಢಿ ಮಾಡ್ಕೊಳ್ಳೋದ ಅಂತ ಹೇಳ್ಬಿಟ್ಟು ಹೇಗೋ ಕಷ್ಟಪಟ್ಟು ಸ್ವಲ್ಪ ಕಾಳು ತಿಂದು ಮತ್ತು ನೀರನ್ನ ಕುಡಿದೆ. ನನ್ನ ಮಗುನ ಕುಡಿಯೋ ಅಂತ ದೊಡ್ಡ ಮಗ ಒಂದು ಸ್ವಲ್ಪ ಹಾಕೊಂಡ. ಇನ್ನು ಚಿಕ್ಕ ಮಗು ಒಂದು ಸ್ವಲ್ಪ ಟೇಸ್ಟ್ ಮಾಡಿಸೋದ ಅಂತ ಹೇಳಿದ್ರೆ ಎಷ್ಟೇ ಇದು ಮಾಡಿದ್ರೂ ಟೇಸ್ಟ್ ಮಾಡಲಿಲ್ಲ. ಹೆಂಗೈತೆ ನಮ್ಮ ಮೈಯದು ನಾನೇನು ಮಾಡಿರೋದು ಸಿಹಿಯಾಗಿತ್ತೆ. ಅವ್ನು ತಿಂದ ನೀನು ಸಹ ಟೇಸ್ಟ್ ಮಾಡಬೇಕು. ಇವಾಗ ಅವ್ನು ತಿಂದ ನೀನು ಸ್ವಲ್ಪ ಪ್ಲೀಸ್ ಅಮ್ಮಗೋಸ್ಕರ ಪ್ಲೀಸ್. ಏನು ಮಾಡ್ತೀರಂತ ಇಲ್ಲ ಬಾ, ಖಾರ ಐತೆ ತಿಳ್ಸ್ಕೊತೀರಾ? ಖಾರನೇ ಏನೇನು ಪ್ರಾಮಿಸ್. ಇದು ನೋಡಿ ಇವಾಗ ಫಿಶ್ ಚಿರು ತಿಂತಿಲ್ವಾ? ನೀನೊಂದ್ಸರಿ ಬಾ, ಚಿರು ಒಂಚೂರು ಹಾಕಳ ಬಾಬಾಯ್. ಇನ್ನು ಬೇಸಿಗೆಗಾಲ ಸ್ಟಾರ್ಟ್ ಆಗಿದೆಯಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು ತಲೆಗೆ ಎಣ್ಣೆ ಹಾಕೋದ ಅಂತೇಳ್ಬಿಟ್ಟು ಇದು ಮಾಡ್ತಿದ್ದೆ. ನನ್ನ ಮಕ್ಕಳಂತೂ ತಲೆಗೆ ಎಣ್ಣೆ ಹಾಕಿಸ್ಕೊಳ್ಳೋದಕ್ಕೆ ಎಷ್ಟು ಹಠ ಮಾಡ್ತಾರೆ ಅಂದರೆ, ಸ್ಕೂಲಿಗೆ ಹೋಗ್ಬೇಕಾದ್ರೂ ಕೂಡ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಣ್ಣೆ ಹಾಕ್ಕೊಂಡು ತಲೆ ಬಾಚ್ಕೊಂಡು ನೀಟಾಗಿ ಹೋಗ್ತಾಯಿದ್ವಿ. ನನ್ನ ಮಕ್ಕಳು ಇವಾಗ ಫಸ್ಟ್ ಸ್ಟ್ಯಾಂಡರ್ಡು ಇರೋದು ಇವರಿಬ್ರು ತಲೆಗೆ ಎಣ್ಣೆ ಹಾಕ್ಕೊಂಡು ಸ್ಕೂಲಿಗೆ ಹೋಗಲ್ಲ. ಅವರು ಎಣ್ಣೆ ಹಾಕಿದ್ರು ಸ್ನಾನ ಮಾಡಿಸ್ಕೊಬಿಡ್ತಾರೆ. ನಾನು ಎಣ್ಣೆ ಹಾಕ್ಕೊಂಡು ಹೋಗಲ್ಲ ತಲೆಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಹಿಂಸೆ ಅಂದರೆ ಹಿಂಸೆ, ತಲೆಗೆ ಎಣ್ಣೆ ಹಾಕಿಸ್ಕೊಳ್ಳೋಕ್ಕೆ ಹೇಗೋ ಹಠ ಮಾಡಿರ್ತಾಯಿದ್ರು. ಆದ್ರೂ ಹಿಂಸೆ ಮಾಡಿ ತಲೆಗೆ ಎಣ್ಣೆ ಹಾಕ್ತೆ. ಇವಾಗ ಬೇಸಿಗೆ ಕಾಲ ಆಗಿರೋದಕ್ಕೆ ಸ್ವಲ್ಪ ಹರಳೆಣ್ಣೆ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಅವರಿಗೆ. ಆದರೂ ಎಷ್ಟು ಹಠ ಮಾಡ್ತಾರೆ ಅಂದರೆ, ಈ ಸಮ್ಮರ್ ಹಾಲಿಡೇಸ್ ಕೊಡೋದು ಸಾಕು, ಈ ಸ್ಕೂಲು ರಜಾ ಆಗೋದು ಸಾಕು ಅನ್ನೋಷ್ಟು ಇದಾಗ್ಬಿಟ್ಟಿದೆ. ನಾನು ಆವಾಗ ನಮ್ಮ ಅಪ್ಪ ಅಮ್ಮನ್ನ ನೆನೆಸ್ಕೊತೀನಿ, ನಾವಿಷ್ಟು ಟಾರ್ಚರ್ ಕೊಡ್ತಾಯಿದ್ವಾ ನಮ್ಮ ಅಪ್ಪ ಅಮ್ಮಂಗೆ. ಅಪ್ಪ ಈ ಮಕ್ಕಳು ಏನು ಟಾರ್ಚರ್ ಕೊಡ್ತಾರೆ ನಮಗೆ ಅಂತ ಅನ್ನಿಸ್ತೈತೆ. ನಾವೆಲ್ಲ ಆವಾಗಿನ ಕಾಲದವರು ಈ ಥರ ನಾವು ಇರಲಿಲ್ಲ ಅಂತ ಅಂದ್ಕೊತೀನಿ. ಆದರೂ ಇಷ್ಟೆಲ್ಲ ನೋಡಿಕೊಂಡ್ರು ನಮ್ಮ ಮನೇಲಿ ಹೇಳೋದು ನಮ್ಮ ಅತ್ತೆದಿರು, ನಾವೇನು ಮಕ್ಕಳನ್ನ ಬೆಳೆಸಿಲ್ವಾ, ನಾವೇನು ಯಾರು ನೋಡ್ಕೊಳ್ದಿರೋ ಮಕ್ಕಳು ಬೆಳೆಸಿಲ್ವಾ ಅನ್ನೋ ಥರನೇ ಹೇಳ್ತಾರೆ. ನಾವು ಎಷ್ಟೇ ನೋಡಿಕೊಂಡ್ರು ಎಷ್ಟೇ ಮಾಡಿದ್ರು ಅವ್ರ ಕೈಲಿ ಇವಾಗಿನ ಮಕ್ಕಳನ್ನ ಒಂದಿನ ಅಲ್ಲ 1 ಅವರು ಕೂಡ ಯಾರೂ ನೋಡ್ಕೊಳಕ್ಕಾಗಲ್ಲ. ಹೇಳೋದು ಮಾತ್ರ ಸುಮ್ಮನೆ ಎಲ್ಲರೂ ಹೇಳ್ತಾರೆ. ಇನ್ನು ನಾಷ್ಟಕ್ಕೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ಟೊಮೊಟೊ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನಾಷ್ಟ ಇವತ್ತು ಟೊಮೊಟೊ ಚಿತ್ರಾನ್ನ. ಒಂದು ಕಡೆ ರೈಸ್ಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಚಿತ್ರಾನ್ನಗೆ ಟೊಮೊಟೊ ಎಲ್ಲ ಕಟ್ ಮಾಡ್ಕೊತಾ ಇದ್ದೆ. ಇವಾಗಂತೂ ಟೊಮೊಟೊ ಒಳಗಡೆನೇ ಹುಳ ಇರುತ್ತೆ, ಅದಕ್ಕೆ ನೋಡಿಕೊಂಡು ಕ್ಲೀನ್ ಮಾಡ್ಕೊಂಡು ಹಾಕ್ತಾಯಿದ್ದೆ. ಇನ್ನು ಮೆಂತ್ಯ ನೀರಿತ್ತಲ್ಲ ಸ್ವಲ್ಪ ಇತ್ತು, ಅದಕ್ಕೆ ಇದು ಫ್ಲ್ಯಾಕ್ಸೀಡ್ ಅಗಸೆ ಬೀಜ ಇತ್ತಲ್ಲ, ಅದನ್ನು ಸ್ವಲ್ಪ ಜೆಲ್ ಮಾಡ್ಕೊಳ್ಳೋದ ಅಂತ ಹೇಳ್ಬಿಟ್ಟು ಅದನ್ನ ಜೆಲ್ ಮಾಡ್ಕೊತಾ ಇದ್ದೆ. ಇನ್ನು ಅದಕ್ಕೇನೆ ಆ ಮೆಂತ್ಯ ಇತ್ತಲ್ಲ, ಆ ಮೆಂತ್ಯನ ನಾವು ಯಾಕೆ ವೇಸ್ಟ್ ಮಾಡಬೇಕು ಅಂತೇಳ್ಬಿಟ್ಟು ರುಬ್ಬಿಟ್ಟು ಅದೆರಡನ್ನೂ ಮಿಕ್ಸ್ ಮಾಡಿಕೊಂಡು ತಲೆಗೆ ಹಚ್ಕೊಳ್ಳೋದ ಅಂತೇಳ್ಬಿಟ್ಟು ತಲೆಗೆ ಹಚ್ಕೊತಾ ಇದ್ದೆ. ಏರ್ ಫಾಲ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಈ ಥರ ಎಲ್ಲ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಿದ ಈ ಥರ ಎಲ್ಲ ಏನು ಹಾಕ್ಕೊಳ್ಳಲ್ಲ ನಾನು ಜಾಸ್ತಿ. ಆದರೂ ಹಾಕ್ಕೊಳ್ಳೋಣ, ನಮ್ಮ ಏರ್ ಕೇರ್ ಎಲ್ಲ ಮಾಡೋದ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಒಂದು ತಪ್ಪು ಏನು ಮಾಡಿದೆ ಅಂತ ಹೇಳಿದ್ರೆ, ಮೆಂತ್ಯ ಆಡಿಸ್ಕೊಂಡ್ನಲ್ಲ, ಆವಾಗಲೇ ಆ ಜೆಲ್ಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಡ್ಬೇಕಾಗಿತ್ತು. ನಾನೇನು ಮಾಡಿದೆ, ಎರಡನ್ನೂ ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋದೆ, ಅದು ಕರೆಕ್ಟಾಗಿ ಮಿಕ್ಸ್ ಆಗಲಿಲ್ಲ.
ಅಕಸ್ಮಾತ್ ಯಾರಾದರೂ ಹಾಕೊಂತೀರಾ ಅಂತ ಹೇಳಿದ್ರೆ ಮೆಂತ್ಯ ಜೊತೆಗೆ ಈ ಪೇಸ್ಟ್ ಇದು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಅದ್ರೊಳಗಡೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬಿಡಿ ಜೆಲ್ನ. ಇಲ್ಲ ಅಂದರೆ ಒಂಥರ ಆಗೋಗುತ್ತೆ. ಇನ್ನು 1 ಅವರ್ ಬಿಟ್ಟು ತಲೆಗೆ ಸ್ನಾನ ಮಾಡಿಕೊಂಡು ಬಂದೆ. ನಾನಿವತ್ತು ಕೆಲಸ ಮಾಡೋಷ್ಟರಲ್ಲಿ ಟೈಮ್ ಆಗೇ ಹೋಯ್ತು. ನಾನು ಪೂಜೆ ಮಾಡೋಷ್ಟರಲ್ಲಿ ಆವಾಗಲೇ 6:30 ಆಗೋಗಿತ್ತು. ಹೇಗೋ ಪೂಜೆ ಎಲ್ಲ ಮುಗಿಸ್ಕೊಂಡೆ. ನನ್ನ ಮಕ್ಕಳಂತೂ ಟಿ ವಿ ಒಳಗಡೆ ನಾವು ಏನು ನೋಡೋಲ್ಲ, ಅವ್ರದ್ದೇ ಟಿ ವಿ. ನನಗೂ ಟಿ ವಿಗೂ ಸಂಬಂಧನೇ ಇಲ್ಲ ಅನ್ನೋ ಥರ ನಾನು ಟಿ ವಿನೇ ಮುಟ್ಟಕ್ಕೆ ಹೋಗಲ್ಲ. ಆ ಥರ ಈ ಸಮ್ಮರ್ ಬಂದಿರೋದಕ್ಕೆ ಅವ್ರದ್ದೇನೇ ಟಿ ವಿ ಆಗಿಬಿಟ್ಟಿದೆ. ಇನ್ನು ನೈಟು ನಾವು ಪಾನಿಪುರಿ ತಿನ್ನೋಕ್ಕೆ ಅಂದ್ಬಿಟ್ಟು ಹೋಗೋದಾ ಅಂದ್ಕೊಂಡ್ವಿ. ನನಗೆ ಜೋಳದ ರೊಟ್ಟಿ ಮತ್ತು ಗಿರ್ಮಿಟ್ ತಿನ್ನಬೇಕು ಅಂತ ಆಸೆ. ನನ್ನ ಮಗನಿಗೆ ಮಸಾಲೆ ಪುರಿ ತಿನ್ನಬೇಕು ಅಂತ, ಇನ್ನೊಬ್ಬನಿಗೆ ದಹಿ ಪುರಿ ತಿನ್ನಬೇಕು ಅಂತ. ನಾವು ಒಂದೇ ಹೋಗೋದಾ ಅಂತ ಹೇಳ್ಬಿಟ್ಟು ಸಿದ್ಧಾರ್ಥ ಲೇಔಟಲ್ಲಿರೋ ಚಾಟ್ ಶೀಟ್ಗೆ ಹೋಗಿದ್ವಿ. ರಂಜಾನ್ ಏನೋ ಇರೋದ್ರಿಂದ ತುಂಬ ರಶ್ಶು ಅಂದರೆ ರಶ್ಶು. ಒಂದು ಚೇರೂ ಅಲ್ಲಿ ಖಾಲಿ ಇರಲಿಲ್ಲ. ಬೇರೆ ಅಂಗಡಿ ಹತ್ರ ಖಾಲಿ ಇತ್ತು. ಅಯ್ಯೋ ಬೇಡ ಅಂತ ಹೇಳ್ಬಿಟ್ಟು ನಾವು ಗಾಡಿ ಮೇಲೆನೇ ಹಾಗೆ ನಿಂತ್ಕೊಂಡು ಅಲ್ಲೇ ತಿನ್ಕೊಬಂದ್ವಿ. ಇನ್ನು ನನ್ನ ಮಗ ಅಂತೂ ಫಸ್ಟ್ ಟೈಮ್ ಅವ್ನು ತಿಂತಾ ಇರೋದು ದಹಿ ಪುರಿನ. ತಿನ್ನೋಕ್ಕೆ ಅಂತ ಹೋಗೋಣ ಆ್ಯಕ್ಷನ್ ನೋಡಿ ನಕ್ಕು ಸಾಕಾಯಿತು ಅಂದ. ಇನ್ನು ತಿನ್ಕೊಂಡು ಅಲ್ಲಿಂದ ಬಂದ್ವಿ. ಇನ್ನು ಎಲ್ಲಿ ಜನ ಜಾಸ್ತಿ ಇರುತ್ತೋ ಅಲ್ಲಂತೂ ಎಲ್ಲ ಗಲೀಜು ಮಾಡ್ತಾರೆ ಅನ್ನೋದು ಅದೆಷ್ಟು ಸತ್ಯ ಅಲ್ವಾ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಎಲ್ಲ ಎಲ್ಲಿ ಬೇಕು ಅಲ್ಲೇ ಪೇಪರೆಲ್ಲ ಬಿಸಾಕಿ ಎಷ್ಟು ಇದು ಮಾಡ್ತಾರೆ. ಆದರೂ ಕ್ಲೀನ್ ಮಾಡ್ತಾ ಇರ್ತಾರೆ. ರಾತ್ರಿ ಆಗೋಷ್ಟರಲ್ಲಿ ಈ ಥರ ಮಾಡಿರ್ತಾರೆ ಅಲ್ಲಿ. ಇನ್ನು ಇದು ನೆಕ್ಸ್ಟ್ ಡೇ ಲಾಗು. ಅವತ್ತು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಅದಕ್ಕೆ ನೆಕ್ಸ್ಟ್ ಡೇಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಶ್ರೀರಾಮ್ ನವಮಿ ಮತ್ತು ಶುಕ್ರವಾರ ಅಲ್ವಾ, ಅದಕ್ಕೆ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇವಾಗ ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮನೆ ಹೇಗೋಗುತ್ತೆ ಅಂತ ನೋಡೋಣ. ಇವಾಗ ದೇವಸ್ಥಾನಕ್ಕೆ ಕರ್ಕೊಂಡೋಗೋದ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಕೋಟೆಮರಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವು ತಂಬಿಟಾರತಿ ಮಾಡಬೇಕಾಗಿತ್ತು ಯುಗಾದಿ ಹಬ್ಬದಲ್ಲಿ, ಬಟ್ ಯುಗಾದಿ ಹಬ್ಬದಲ್ಲಿ ಮಾಡೋಂಗಿರಲಿಲ್ಲ ನಾವು ಆರತಿ ಎಲ್ಲ ಅಂತ ಹೇಳ್ಬಿಟ್ಟು ಇವಾಗ ಮಕ್ಕಳನ್ನ ಕರ್ಕೊಂಡೋಗಿ ಕೈ ಮುಗಿಸ್ಕೊಬರೋದ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ ಈ ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಐ ಹೋಪ್ ಈ ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದೇವಸ್ಥಾನ ಹತ್ರ ಬಂದ್ವಿ. ನಮ್ಮ ಹಸ್ಬೆಂಡೂ ಅಲ್ಲಿಗೆ ಬಂದಿದ್ದರು. ನಾವು ಹೋಗೋಷ್ಟರಲ್ಲಿ ಸ್ವಲ್ಪ ಜನ ಎಲ್ಲ ರಶ್ ಎಲ್ಲ ಕಮ್ಮಿ ಆಗಿದ್ರು. ಅಲ್ಲಿ ಯಾರೂ ಇರಲಿಲ್ಲ ಅಷ್ಟಾಗಿ. ನಾವು ನೆಮ್ಮದಿಯಾಗಿ ಪೂಜೆ ಮಾಡ್ಕೊಬಂದ್ವಿ. ಇಲ್ಲೊಂದು ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಜನ ರಶ್ ಇದ್ದಾಗ ಅರ್ಶಿನ ಕುಂಕುಮ ಎಲ್ಲ ಹಾಕಿರ್ತಾರಲ್ಲ, ಆವಾಗ ಎಳ್ನೀರು ಅದ್ರ ಮೇಲೇ ಹಾಕ್ಬಿಡ್ತಾರೆ. ಅಲ್ಲಿ ನೀರೆಲ್ಲ ನಿಂತಾಗ ಕಾಲೆಲ್ಲ ಜಾರ್ದಂಗೆ ಆಗುತ್ತೆ. ಅಲ್ಲಿರೋರು ದೇವಸ್ಥಾನ ನೋಡ್ಕೊತಾರೆ, ಅವರೆಲ್ಲರೂ ಅಲ್ಲಿ ಕ್ಲೀನ್ ಮಾಡ್ತಾ ಇರ್ತಾರೆ. ನಾವು ಅಷ್ಟೆಲ್ಲ ಕ್ಲೀನಾಗಿತ್ತು, ಏನೂ ಇರಲಿಲ್ಲ. ಆಮೇಲೆ ದೇವರಿಗೆಲ್ಲ ಕೈ ಮುಕ್ಕೊಂಡು ನಾವು ನೆಮ್ಮದಿಯಾಗಿ ಬಂದ್ವಿ. ಇದು ದೇವಸ್ಥಾನ ಬಂದು ಫಸ್ಟು ಅರಮನೆ ಒಳಗಡೆ ಇತ್ತಂತೆ. ಇವಾಗ ದೇವಸ್ಥಾನ ಅವರ ಅರಮನೆಯಿಂದ ಆಚೆ ಇಟ್ಟಿದ್ದಾರೆ. ಯಾಕಂದರೆ ದೇವಸ್ಥಾನ ಅರಮನೆಯಲ್ಲಿದ್ದಾಗ ಅಲ್ಲಿ ಸರಿಯಾಗಿ ಪೂಜೆ ಅವೆಲ್ಲ ಆಗ್ತಾ ಇರಲಿಲ್ವಂತೆ. ಆವಾಗ ಮುಮ್ಮಡಿ ಕೃಷ್ಣರಾಜರು ಒಡೆಯರ್ ಕನಸಲ್ಲಿ ದೇವರು ಹೋಗಿ ನನ್ನ ಈ ಥರ ಅರಮನೆ ಆವರಣದಲ್ಲಿ ನನಗೆ ಇದು ಮಾಡಿ ಪೂಜೆ ಪುನಸ್ಕಾರ ಆಗಬೇಕು ಅಂತ ಕೇಳ್ಕೊಳ್ತಾರಂತೆ. ಆವಾಗ ನಾಲ್ವಡಿ ಕೃಷ್ಣರಾಜರು ಇಲ್ಲಿ ಮುಮ್ಮಡಿ ಕೃಷ್ಣರಾಜರು ಇಲ್ಲಿಗೆ ಮಾರಮ್ಮನ ದೇವಸ್ಥಾನನ ಕಟ್ಟಿಸ್ತಾರೆ. ಇನ್ನು ಶಿವರಾತ್ರಿ ಹಬ್ಬದಲ್ಲಿ ಇದಕ್ಕೆ ಕೊಳಗ ಧರಿಸ್ತಾರೆ. ಶಿವರಾತ್ರಿ ಹಬ್ಬದ ದಿನ ಅರಮನೆಯಿಂದನೇ ರಾಜರು ಬಂದು ಫಸ್ಟ್ ಪೂಜೆ ಅವ್ರದ್ದೇ ಆಗೋದು ಇಲ್ಲಿ. ಇದು ಬಿಸಿಲಲ್ಲಿ ಮೇಲ್ಗಡೆ ಏನೂ ಗರ್ಭಗುಡಿ ಮೇಲ್ಗಡೆ ಏನೇನೋ ಇದಿಲ್ಲ, ಗೋಪುರ ಥರ ಆ ಥರ ಏನಿಲ್ಲ. ಇದು ಬಿಸಿಲಲ್ಲೇ ಇರೋದ್ರಿಂದ ಇದಕ್ಕೆ ಬಿಸಿಲು ಮಾರಮ್ಮ ಅಂತಲೂ ಕರೀತಾರೆ. ದೇವಸ್ಥಾನ ಅಂತೂ ತುಂಬ ಸೈಲೆಂಟಾಗಿರೋದಕ್ಕೂ ಮತ್ತು ಪ್ರಶಾಂತವಾಗಿರುತ್ತೆ. ಗಾಳಿ ಬೀಸ್ತಾ ಇರುತ್ತೆ. ಮನೆಗೆ ಬರೋಕ್ಕೆ ಮನಸ್ಸಿರಲ್ಲ, ಅಷ್ಟು ಒಂಥರ ಪೀಸ್ಫುಲ್ ಆಗಿರುತ್ತೆ ಈ ದೇವಸ್ಥಾನ. ಇಲ್ಲಿ ಹಿಂದೆಗಡೆ ಇಲ್ಲಿ ಉಪ್ಪು ಹಾಕ್ತಾಯಿದ್ರಂತೆ, ಇವಾಗೇನೋ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಇನ್ನೇ ಈ ಸೈಡ್ ಬಂದರೆ ಇಲ್ಲೂ ದೇವ್ರುಗಳಿದ್ದಾವೆ, ಅದಕ್ಕೂ ಪ್ರದಕ್ಷಿಣೆ ಹಾಕ್ಕೊಂಡು ಇನ್ನು ಬಂದ್ವಿ. ಇದು ದೇವಸ್ಥಾನ ಕೋಟೆ ಮಾರಮ್ಮ ಅಂತ ಯಾಕೆ ಕರೀತಾರೆ ಅಂದರೆ, ಇದು ಕೋಟೆ ನಮ್ಮ ಪ್ಯಾಲೇಸ್ನ ಕಾಯೋಂಥ ಮಾರಮ್ಮ ಅಂತ ಹೇಳ್ಬಿಟ್ಟು ಇದಕ್ಕೆ ಕೋಟೆ ಮಾರಮ್ಮ ಅಂತಲೂ ಕರೀತಾರೆ. ತುಂಬ ಸ್ಟ್ರಾಂಗು ಮತ್ತು ಬೇಡ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋ ನಂಬಿಕೆ. ಇದಕ್ಕೆ ಯುಗಾದಿ ಹಬ್ಬದಲ್ಲಂತೂ ಫುಲ್ ರಶ್ ಇರುತ್ತೆ ಈ ದೇವಸ್ಥಾನ. ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ.
ದೇವಸ್ಥಾನದ ಮುಂದೆಗಡೆನೇ ಅಲ್ಲೊಂದು ರಾಮನ ದೇವಸ್ಥಾನ ಇದೆ. ರಾಮಂದೋ ಆಂಜನೇಯಂದೋ ಗೊತ್ತಿಲ್ಲ ನನಗೆ. ನಮ್ಮ ಮನೆಯವ್ರು ಹೇಳಿದ್ರು, ಬಟ್ ನನಗೆ ಮರ್ತೋಗಿತ್ತು. ವಾಯ್ಸ್ ಕೊಡೋಷ್ಟರಲ್ಲಿ ನನಗದು ಮರ್ತೇ ಹೋಯಿತು. ಇನ್ನು ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಬಿಸಿಬೇಳೆ ಬಾತು ಮತ್ತು ಪಸಿ ಪೊಂಗಲ್ಲು, ಹೆಸರು ಬೇಳೆ ಎಲ್ಲ ಕೊಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಪ್ರಸಾದ ಮಾತ್ರ. ನಾವು ಅಲ್ಲೇ ತಿಂತಾಯಿದ್ವಿ. ನನ್ನ ಮಗುನ ತಿನ್ನು ಅಂದರೆ ಅವನು ತಿನ್ನಲಿಲ್ಲ. ಎಲ್ಲಿ ನೋಡಿದ್ರು ಶ್ರೀರಾಮನವಮಿ ದಿನ ಮಜ್ಜಿಗೆ ಪಾನಕನ ಹೋಯ್ತಾ ಕುಡ್ಕೊ ಬಂದ್ವಿ. ಶ್ರೀರಾಮನವಮಿ ಮೈಸೂರಲ್ಲಿ ಅಂತಲ್ಲ, ಎಲ್ಲ ಕಡೆಯೂ ಅಷ್ಟೇ ಅಲ್ವಾ, ಮಜ್ಜಿಗೆ ಪಾನಕ ಆ ಥರ. ನಾವು ಒಂದೊಂದ್ಸಲಿ ಬಸ್ಸಲ್ಲೆಲ್ಲ ಬರಬೇಕಾದ್ರೆ ಬಸ್ ಒಳಗಡೆಗೂ ನಮಗೆ ನೀರು ಮಜ್ಜಿಗೆ ಪಾನಕ ಎಲ್ಲ ಕೊಡೋರು. ಇನ್ನು ಅಲ್ಲೇನೇ ಮುಂದೆ ಶ್ರೀರಾಮನ ದೇವಸ್ಥಾನ ಆಯಿತು. ಅನ್ಎಕ್ಸ್ಪೆಕ್ಟೆಡು, ನಾನು ಯಾವತ್ತೂ ರಾಮನ ದೇವಸ್ಥಾನಕ್ಕೆ ನೋಡೇ ಇರಲಿಲ್ಲ, ನಾನು ಹೋಗೇ ಇರಲಿಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ನನ್ನ ಮಗ ಯಾವಾಗಲೂ ಕೇಳೋನು, ನಮ್ಮ ಚಿಕ್ಕ ಮಗ, ಶ್ರೀರಾಮನ ದೇವಸ್ಥಾನಕ್ಕೆ ಹೋಗ್ಬೇಕು ಅಮ್ಮ, ರಾಮನ ದೇವಸ್ಥಾನಕ್ಕೆ ಅಂತ. ಅದಕ್ಕೇನೆ ಅದು ಗೊತ್ತಿಲ್ಲ, ಅದು ಹೇಗೋ ಹೋಗ್ಬಿಟ್ಟು ಅಲ್ಲೇ ನೀರು ಮಜ್ಜಿಗೆ ಪಾನಕ ಎಲ್ಲ ಕೊಡ್ತಾಯಿದ್ರು. ಎಲ್ಲ ಈಸ್ಕೊಂಡು ಬಂದ್ವಿ. ಇನ್ನು ಅಲ್ಲೇ ಬರ್ತಾ ಆ ರೋಡಲ್ಲಿ ಇವಾಗ ತೋರಿಸಿದ್ನಲ್ಲ, ಅದು ನಂಗೆ ತುಂಬ ಇಷ್ಟವಾದ ಜಾಗ. ಸುತ್ತಮುತ್ತ ರೋಡ್ ಅಂದರೆ ನನಗೆ ಇಷ್ಟ. ಸುತ್ತಮುತ್ತ ಆ ಕಡೆ ಈ ಕಡೆ ಎಲ್ಲನೂ ಗಿಡ ಮರಗಳೈತೆ, ಮತ್ತು ಅಲ್ಲೇನೇ ಕೆರೆ ಐತೆ. ಒಂಥರ ಪೀಸ್ಫುಲ್ಲಾಗಿರುತ್ತೆ. ನಂಗೆ ಅದಕ್ಕೆ ತುಂಬ ಇಷ್ಟ. ಇನ್ನು ಬಂದು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟು ಎದ್ಬಿಟ್ಟು ಸ್ವಲ್ಪ ಅಡುಗೆ ಮಾಡೋದ ಅಂತ ಹೇಳ್ಬಿಟ್ಟು, ಬಸ್ಸಾರು ಮಾಡೋದ ಅಂತ ಹೇಳ್ಬಿಟ್ಟು ಮಾಡಿದೆ. ಬಸ್ಸಾರೆಲ್ಲ ಆಯಿತು. ಆದಮೇಲೆ ಕಾಳು, ಕೋಸು ಮತ್ತು ಕಡಲೆಬೇಳೆ ಹಾಕಿ ನಾನು ಪಲ್ಯ ಮಾಡ್ತಾಯಿದ್ದೆ. ಒಂದು ಕಡೆ ಸಾರೂ ಆಯಿತು, ಇನ್ನೊಂದು ಕಡೆ ಪಲ್ಯನೂ ಆಯಿತು. ಇನ್ನು ಸಂಜೆ ಊಟ ಎಲ್ಲ ಮಾಡಿ ಮುಗಿಸ್ಕೊಂಡು ಇದು ಮಾಡಿದ್ವಿ ಅಷ್ಟು. ಇನ್ನು ನನ್ನ ಮಗ ಏನೇನೋ ಹೇಳ್ತಾ ಇದ್ದ, ವೀಡಿಯೋ ಮಾಡ್ಕೊಂಡಿದ್ದೆ. ಬಟ್ ಅಲ್ಲಿ ಟಿ ವಿದು ಡಿಸ್ಟರ್ಬೆನ್ಸ್ ಜಾಸ್ತಿ ಆಗಿ ನಾನು ವಾಯ್ಸ್ ಎಲ್ಲ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ವಾಯ್ಸ್ ಮ್ಯೂಟ್ ಮಾಡಿಬಿಟ್ಟು ನಾನೇ ವಾಯ್ಸ್ ಓವರ್ ಕೊಡೋದ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ದೀನಿ. ಈ ವ್ಲಾಗ್ ಏನಾರ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.